ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿ ಗ್ರಾಮದ ಪರಮಪೂಜ್ಯ ಶ್ರೀ ತಪೋರತ್ನ ಶ್ರೀ ಜೈ ಗುರುದೇವ ಸ್ವಾಮಿಗಳ ಜ್ಞಾನಯೋಗ ಮಂದಿರದಲ್ಲಿ 15 ವರ್ಷದಿಂದ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಗುರುಪೂರ್ಣಿಮೆ ಮಹೋತ್ಸವ ಅಂಗವಾಗಿ 5 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಿಂದೂ ಧರ್ಮದಲ್ಲಿ ತಂದೆ ತಾಯಿಗಳ ಬಳಿಕ ಗೌರವಯುತ ಸ್ಥಾನ ನೀಡುವುದು ಗುರುಗಳಿಗೆ. ಗುರುವನ ಜೀವನದ ಕೊನೆಯವರೆಗೂ ಮರೆಯಬಾರದಂತೆ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಬೆನ್ನ ಹಿಂದೆ ನಿಲ್ಲುವುದು ತಂದೆ ತಾಯಿಯಾದರೆ ಸರಿದಾರಿ ಯಾವುದು ಎಂದು ತಿಳಿಸುವರು ಗುರು. ಹೀಗಾಗಿ ಗುರುವಿನ ಬಹಳ ಮಹತ್ವ ನೀಡಲಾಗುತ್ತದೆ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿ ಗ್ರಾಮದ ಪರಮ ಪೂಜ್ಯ ಶ್ರೀ ತಪೋರತ್ನ ಶ್ರೀ ಜೈ ಗುರುದೇವಿ ಸ್ವಾಮಿಗಳ ಜ್ಞಾನಯೋಗ ಮಂದಿರದಲ್ಲಿ 15 ವರ್ಷದಿಂದ ಗುರುಪೂರ್ಣಿಮೆ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷ ಗುರುಪೂರ್ಣಿಮಾ ಮಹೋತ್ಸವ ಅಂಗವಾಗಿ 5 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಪೂಜ್ಯರು ಭಾಗವಹಿಸಿದ್ದರು. ಭೂದಾನಿಗಳಾದ ಪರ್ವತ ರೆಡ್ಡಿ ಮಾಲಿ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ 5 ದಿನಗಳ ಕಾಲ ಪ್ರವಚನ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದರು. ತಪೋರತ್ನ ಶ್ರೀ ಜೈ ಗುರುದೇವ ಮಹಾಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇರಿ ಕಲ್ಯಾಣ ಕಿನ್ನರಿ ಬೊಮ್ಮಯ್ಯ ಬಹುರೂಪಿ ಚೌಡಯ್ಯ ಕಿನ್ನರಿ ಬ್ರಹ್ಮಯ್ಯ ಬಹುರೂಪಿ ಚೌಡಯ್ಯ ತೇಜಸ್ವಿ ನಾವಧೀತಮಸ್ತು ಮಾ ವಿದ್ವಿಷಾವಹೇ. सुखिनो भवन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्. ॐ शान्ति शान्ति शान्ति. ಕೇವಲ ಹೂವ ನೋಡ್ತೀವಿ. ಯಾಕೆ ಹೂವ ನೋಡ್ತೀವಿ ಅಂದ್ರೆ ಆ ಹೂವ ನಮ್ಮ ಒಳಗ ಹೃದಯದಾಗ ಅದ. ಆ ಹೂವ ನಮಗ ಅದ ಏನ್ ಮಾಡ್ತಂದ್ರೆ ಅದರ ಆಶೀರ್ವಾದ ನಮಗಾಗ್ತಾ ಇದೆ. ಆ ಹೂವಿನ ಒಳಗ ಆ ಚೈತನ್ಯ ಸ್ವರೂಪನಾಗಿರುವಂತ ಪರಬ್ರಹ್ಮ ಸ್ವರೂಪ ವಾಸ ಆಗಿದ್ದಾನೆ. ಗುರು ಪೂರ್ಣಿಮೆ ಅಂದ್ರೆ ಅನಾದಿ ಕಾಲದಿಂದ ಬಂದಿದ್ದು. ಗುರು ಮತ್ತು ರು 2 ಅಕ್ಷರದ ಒಂದು ಬಹಳ ಗಂಭೀರವಾದಂತ ಒಂದು ಅರ್ಥ ಇದೆ. ಅದಕ್ಕೆ ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ನಾಶ. ಯಾರು ಯಾವ ದಿನ ಅಜ್ಞಾನವನ್ನ ನಾಶ ಮಾಡಿ ಸುಜ್ಞಾನದ ಮಾರ್ಗವನ್ನ ತೋರಿಸಿದ್ದಾರೆ ಆ ದಿನದ ಒಂದು ಬಹಳ ಪವಿತ್ರವಾಗಿರುವಂತದ್ದು ಇದೊಂದು ಗುರು ಪೂರ್ಣಿಮೆ. ಈ ಗುರು ಪೂರ್ಣಿಮೆ ಯಾಕೆ ಆಚರಣೆ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಗುರು ಬೇಕೇ ಬೇಕು. ಗುರುವಿಗೆ ಒಂದು ಆಶೀರ್ವಾದ ಬೇಕಾದ್ರೆ ಜೀವನವನ್ನ ಬದಲಾಗಬೇಕಾದ್ರೆ ಗುರು ಬೇಕು. ಗುರುವಿಲ್ಲದೆ ಜೀವನ ಇಲ್ಲ. ಜೀವನ ಇರ್ಬೇಕು ಅಂದ್ರೆ ಗುರು ಬೇಕು. ಅಂತ ಒಂದು ನಮ್ಮಲ್ಲಿ ಭಾರತೀಯ ಋಷಿಗಳು ಇವತ್ತು ಒಂದು ಹುಣ್ಣಿಮೆ ದಿನ ವ್ಯಾಸ ಪೂರ್ಣಿಮಾ ಅಥವಾ ಕಡ್ಲಿಗಾರ ಹುಣ್ಣಿಮೆ ಅಂತ ಭಿನ್ನ ಭಿನ್ನವಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ಗುರು ಪೂರ್ಣಿಮೆ ಅಂತ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಭಾರತದಲ್ಲಿ ವಿಶೇಷವಾಗಿ ಸಗರ್ನಾಡದಲ್ಲಿ ಶಾಪುರ ತಾಲೂಕಿನಲ್ಲಿ ನಮ್ಮಲ್ಲಿ ಜ್ಞಾನಯೋಗ ಮಂದಿರ ಗೋಗಿಯಲ್ಲಿ ಪ್ರತಿ ವರ್ಷ ಸುಮಾರು ವರ್ಷದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಕರ್ನಾಟಕದಿಂದ ಸುತ್ತಮುತ್ತಲಿನ ಹಳ್ಳಿ ಜನ ನಮ್ಮಲ್ಲಿ ಆಶ್ರಮ ಬರ್ತಾರೆ. ಅವರೆಲ್ಲರೂ ಬಂದು ಬಹಳ ಖುಷಿ, ಅಷ್ಟೇ ಅಲ್ಲ ಬಹಳ ಸಂತೋಷವಾಗಿ ಖುಷಿಯನ್ನಾಗಿ ಹೋಗ್ತಾರೆ. ಸುಮಾರು ಎಷ್ಟು ವರ್ಷದಿಂದ? ಸುಮಾರು ಅಂದ್ರೆ ಒಂದು 15 ವರ್ಷದಿಂದ ಮಾಡ್ತಾ ಇದ್ವಿ. ಪೂರ್ಣಿಮೆ ಇಂದು ಅನಿಲ ಈ ಕಡೆ ನೋಡಿ ಗುರುವಾರ